ದಸರೆ ಬಗ್ಗೆ ಅನೇಕ ಆವರಣಗಳಲ್ಲಿ ಹಾಗೆ ಅನೇಕ ಆಯಾಮಗಳಲ್ಲಿ ನಾವು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಚಿಕ್ಕರಂಗೇಗೌಡರಿದ್ದಾರೆ, ಇತಿಹಾಸಕಾರರು. ಸರ್, ತಾವು ಈ ದಸರಾ ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ರಿ, ಅರಸರ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ದಸರಾ ಮೈಸೂರು ಮಹಾರಾಜರ ಆ ದಸರಾ ಸಂದರ್ಭದಲ್ಲಿ ಅವರ ರಾಜ್ಯಭಾರ ಹೇಗಿರ್ತಾ ಇತ್ತು, ಬ್ರಿಟಿಷರ ಜೊತೆಗಿನ ಅವರ ಸಂಬಂಧ, ಇದು ಕೂಡ ಇತ್ತೀಚೆಗೆ ಬಹಳ ಚರ್ಚೆಗೆ ಒಳಪಡ್ತಾ ಇದೆ ವಿಚಾರ. ಹೀಗಾಗಿ ಅವರ ರಾಜ್ಯಭಾರದ ಬಗ್ಗೆ, ಬ್ರಿಟಿಷರ ಜೊತೆಗಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಬಹುದಾ? ಈಗ ಮೈಸೂರು ರಾಜರು ಅಂತ ಹೇಳಿದರೆ ಬ್ರಿಟಿಷರ ಜೊತೆ ಸಂಬಂಧ ಅಂದರೆ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ನಾವು ತಳ್ಕಾಕೊಂಡಿದೆ, ಅದನ್ನು ಹೇಳ್ಬೋದು. ಅದಕ್ಕೆ ಬದಲು ಮೈಸೂರು ರಾಜರ ಆಲೋಚನೆಗೆ ತಕ್ಕಂತೆ ದಸರಾ ನಡೀತಾ ಇತ್ತು. ಅದು ನಮ್ಮ ಸ್ಥಳೀಯ ಪಾರಂಪರಿಕ ಒಂದು ದಸರಾವಾಗಿ ನಡೀತಾ ಇತ್ತು. ಒಮ್ಮೆ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನಕ್ಕೆ ಬಂದ ಮೇಲೆ ಇಲ್ಲಿ ಏನೇ ನಡೆದರೂ ಪ್ರತಿಯೊಂದು ಕೂಡ ಬ್ರಿಟಿಷರ ಒಪ್ಪಿಗೆಯ ಮೇಲೆ ನಡಿಬೇಕು. ನಮ್ಮಲ್ಲಿ ಕೆಲವರು ಭಾಳ ತಪ್ಪು ತಿಳುವಳಿಕೆಯಿಂದ ಕೆಲವು ಹೇಳಿಕೆಗಳನ್ನು ಕೊಡ್ತಾರೆ. ಮೈಸೂರು ಮಹಾರಾಜರು ಸರ್ವ ಸ್ವತಂತ್ರರಾಗಿರಲಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ರಾಜರು ಅಂತ ನೇಮಕ ಹೊಂದಿದ್ರೂ ಕೂಡ ಇಲ್ಲಿ ಒಂದು ಸಣ್ಣ ಕಡ್ಡಿಯನ್ನು ಎತ್ತಿಡಬೇಕಾದ್ರೂ ಅವರು ಬ್ರಿಟಿಷರ ಪರವಾಗಿ ಇಲ್ಲೊಬ್ಬ ಏಜೆಂಟ್ ಇದ್ದ, ರೆಸಿಡೆಂಟ್ ಅಂತೇಳಿ ಕರಿತಾಯಿದ್ರು. ಆ ರೆಸಿಡೆಂಟ್ ಗಮನಕ್ಕೆ ತಂದು ಇವರು ಏನು ಬೇಕಾದರೂ ಏನು ಮಾಡಬೇಕಾದ್ರೂ ಅವರ ಅನುಮತಿಯನ್ನು ಪಡ್ಕೋಬೇಕಿತ್ತು. ಆ ಬ್ರಿಟಿಷ್ ರೆಸಿಡೆಂಟ್ ಯಾರು ಅಂದರೆ, ಅವನು ಅಂದಿನ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಿದ್ದಂಥ ಬ್ರಿಟಿಷ್ ಸರ್ಕಾರದ ಇಡೀ ಭಾರತ ದೇಶವನ್ನು ನಿಯಂತ್ರಣ ಮಾಡ್ತಿದ್ದಂಥ ಗವರ್ನರ್ ಜನರಲ್ ಅಂತ ಕರಿತೀವಿ. ಆವತ್ತಿನ ಗವರ್ನರ್ ಜನರಲ್ ಹೆಡ್ ಕ್ವಾರ್ಟರ್ಸ್ ಇದ್ದಿದ್ದು ಕಲ್ಕತ್ತಾ, ಅಂದರೆ ನಮ್ಮ ಭಾರತ ದೇಶದ ಅಂದಿನ ರಾಜಧಾನಿ. 1911ರವರೆಗೆ ಈ ನಮ್ಮ ಭಾರತ ದೇಶದ ರಾಜಧಾನಿ ಡೆಲ್ಲಿ ಆಗಿರಲಿಲ್ಲ, ಕಲ್ಕತ್ತಾ ಆಗಿತ್ತು. ಕಲ್ಕತ್ತಾದಲ್ಲಿದ್ದ ಅವನು ಅಂದರೆ ಆ ಗವರ್ನರ್ ಜನರಲ್ಲು ಮೈಸೂರಿನಲ್ಲಿದ್ದಂಥ ಬ್ರಿಟಿಷ್ ರೆಸಿಡೆಂಟನ್ನು ಕಂಟ್ರೋಲ್ ಮಾಡ್ತಿದ್ದ. ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ರಾಜರು ಏನು ಮಾಡಬೇಕಾದ್ರೂ ರೆಸಿಡೆಂಟ್ ಪರ್ಮಿಷನ್ ತೊಗೋಬೇಕಿತ್ತು. ಆ ಬ್ರಿಟಿಷ್ ರೆಸಿಡೆಂಟ್ ಪರ್ಮಿಷನ್ ಕೊಡಬೇಕಾದ್ರೆ ಗವರ್ನರ್ ಜನರಲ್ ಪರ್ಮಿಷನ್ ತೊಗೋಬೇಕಿತ್ತು. ಆ ಗವರ್ನರ್ ಜನರಲ್ಲು ಈ ರೀತಿಯ ಕೆಲವೊಂದು ದೊಡ್ಡ ಬದಲಾವಣೆಗಳೇನಾದರೂ ಬೇಕು ಅಂದಾಗ ಆತ ಇಂಗ್ಲೆಂಡಿನ ಇಂಡಿಯಾ ಸೆಕ್ರೆಟ್ರಿ ಅಂತ ಒಬ್ಬ ಇದ್ದ ಇಂಗ್ಲೆಂಡ್ ಸರ್ಕಾರದಲ್ಲಿ. ಆ ಇಂಡಿಯಾದ ಎಲ್ಲ ವ್ಯವಸ್ಥೆಗಳನ್ನು ಅವನು ನೋಡ್ಕೊಳ್ತಾ ಇದ್ದ. ಆ ಇಂಡಿಯಾ ಸೆಕ್ರೆಟ್ರಿ ಅನುಮತಿಯನ್ನು ಗವರ್ನರ್ ಜನರಲ್ ಪಡ್ಕೋಬೇಕಿತ್ತು. ಆ ಇಂಡಿಯಾ ಸೆಕ್ರೆಟ್ರಿನೂ ಕೂಡ ಅನುಮತಿಯನ್ನು ಕೊಡಬೇಕಾದ್ರೆ ಅಲ್ಲಿನ ಇಂಗ್ಲೆಂಡ್ ಸರ್ಕಾರದ ಕ್ಯಾಬಿನೆಟ್ ಸೆಕ್ರೆಟ್ರಿ ಪರ್ಮಿಷನ್ ತೊಗೋಬೇಕಿತ್ತು. ಆ ಕ್ಯಾಬಿನೆಟ್ ಸೆಕ್ರೆಟ್ರಿ ಏನಾದರೂ ಅನುಮತಿ ಕೊಡಬೇಕು ಅಂದರೆ ಅವನು ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ಪರ್ಮಿಷನನ್ನು ತೊಗೋಬೇಕಿತ್ತು. ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟ್ರು ಪರ್ಮಿಷನನ್ನು ಕೊಡಬೇಕು ಅಂದರೆ ಅದು ಅವರ ರಾಜರ ಗಮನಕ್ಕೂ ಅಥವಾ ರಾಣಿ ಗಮನಕ್ಕೂ ಹೋಗಬೇಕಿತ್ತು. ಅಂದರೆ ಅರ್ಥ ಇಂಗ್ಲೆಂಡ್ ದೇಶದ ರಾಜ ಅಥವಾ ರಾಣಿ, ಆ ಕಾಲದಲ್ಲಿ ವಿಕ್ಟೋರಿಯಾ ರಾಣಿ ಇದ್ಲು ಅನಿಸುತ್ತೆ, ಆಕೆ ಅನುಮತಿಯನ್ನು ಇಂಗ್ಲೀಷ್ ಪ್ರೈಮ್ ಮಿನಿಸ್ಟ್ರಿಗೆ, ಬ್ರಿಟನ್ ಪ್ರೈಮ್ ಮಿನಿಸ್ಟ್ರಿಗೆ ಕೊಡ್ತಾಯಿದ್ಲು. ಆ ಪ್ರೈಮ್ ಮಿನಿಸ್ಟ್ರು ಅಲ್ಲಿನ ಇಂಡಿಯಾ ಸೆಕ್ರೆಟ್ರಿಗೆ ಅನುಮತಿಯನ್ನು ಕೊಡ್ತಿದ್ದ. ಆ ಇಂಡಿಯಾ ಸೆಕ್ರೆಟ್ರಿ ಅನ್ನೋನು ನಮ್ಮ ಭಾರತದ ಗವರ್ನರ್ ಜನರಲ್ ಕಲ್ಕತ್ತಾದಲ್ಲಿದ್ನಲ್ಲ, ಅವನಿಗೆ ಅನುಮತಿಯನ್ನು ಕೊಡ್ತಿದ್ದ. ಗವರ್ನರ್ ಜನರಲ್ ಬಂದು ಈ ನಮ್ಮ ಮೈಸೂರಿನಲ್ಲಿದ್ದಂಥ ರೆಸಿಡೆಂಟ್ಗೆ ಅನುಮತಿಯನ್ನು ಕೊಡ್ತಿದ್ದ. ಆ ರೆಸಿಡೆಂಟ್ ಅನ್ನೋನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಅನುಮತಿಯನ್ನು ಕೊಡ್ತಿದ್ದ. ಅಂದರೆ 4-5 ಘಟ್ಟದಲ್ಲಿ ಇಲ್ಲಿ ಅಧಿಕಾರ ಚಲಾವಣೆ ಆಗ್ತಿತ್ತು. ಹೀಗಾಗಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಥವಾ ಮೈಸೂರು ಸಂಸ್ಥಾನವನ್ನು ಆಳಿದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರದ ಎಲ್ಲ ರಾಜರು ಕೂಡ ಬ್ರಿಟಿಷ್ ಸರ್ಕಾರದ ಅಡಿನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಹೀಗಾಗಿ ನಮ್ಮ ಆಡಳಿತದಲ್ಲಿ ಹಲವಾರು ಬದಲಾವಣೆಗಳು, ನಮ್ಮ ಸಂಪ್ರದಾಯದಲ್ಲಿ ಹಲವಾರು ಬದಲಾವಣೆಗಳು, ಧಾರ್ಮಿಕ ವಿಚಾರಗಳನ್ನು ಬಿಟ್ಟಂತೆ ಮಿಕ್ಕ ಎಲ್ಲ ವಿಷಯದಲ್ಲೂ ಕೂಡ ಬ್ರಿಟಿಷರ ಪ್ರಭಾವವನ್ನು ನಾವು ಎದ್ದು ಕಾಣ್ತೇವೆ, ಅಲ್ಲಿ ಎದ್ದು ಕಾಣಿಸುತ್ತೆ. ಸೊ ಹೀಗಾಗಿ ಬ್ರಿಟಿಷರ ಕೈ ಕೆಳಗಡೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಜಯಚಾಮರಾಜೇಂದ್ರ ಒಡೆಯರ್ವರೆಗೆ ಎಲ್ಲರೂ ಕೂಡ ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರ ಜೊತೆಗಿನ ಸಂಬಂಧ ಅವಿನಾಭಾವ ಸಂಬಂಧ. ಕೆಲವು ಕಡೆ ಘರ್ಷಣೆಗಳಾಗಿದ್ದಾವೆ, ಕೆಲವು ಕಡೆ ಸಹಕಾರ ಸಿಕ್ಕಿದೆ, ಮತ್ತು ರಕ್ಷಣೆ ಅನ್ನೋದು ಬ್ರಿಟಿಷರಿಂದ ಹೆಚ್ಚಿಗೆ ಸಿಕ್ಕಿದೆ.
ದಸರೆ ಬಗ್ಗೆ ಅನೇಕ ಆವರಣಗಳಲ್ಲಿ ಹಾಗೆ ಅನೇಕ ಆಯಾಮಗಳಲ್ಲಿ ನಾವು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಚಿಕ್ಕರಂಗೇಗೌಡರಿದ್ದಾರೆ, ಇತಿಹಾಸಕಾರರು. ಸರ್, ತಾವು ಈ ದಸರಾ ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ರಿ, ಅರಸರ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ದಸರಾ ಮೈಸೂರು ಮಹಾರಾಜರ ಆ ದಸರಾ ಸಂದರ್ಭದಲ್ಲಿ ಅವರ ರಾಜ್ಯಭಾರ ಹೇಗಿರ್ತಾ ಇತ್ತು, ಬ್ರಿಟಿಷರ ಜೊತೆಗಿನ ಅವರ ಸಂಬಂಧ, ಇದು ಕೂಡ ಇತ್ತೀಚೆಗೆ ಬಹಳ ಚರ್ಚೆಗೆ ಒಳಪಡ್ತಾ ಇದೆ ವಿಚಾರ. ಹೀಗಾಗಿ ಅವರ ರಾಜ್ಯಭಾರದ ಬಗ್ಗೆ, ಬ್ರಿಟಿಷರ ಜೊತೆಗಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಬಹುದಾ? ಈಗ ಮೈಸೂರು ರಾಜರು ಅಂತ ಹೇಳಿದರೆ ಬ್ರಿಟಿಷರ ಜೊತೆ ಸಂಬಂಧ ಅಂದರೆ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ನಾವು ತಳ್ಕಾಕೊಂಡಿದೆ, ಅದನ್ನು ಹೇಳ್ಬೋದು. ಅದಕ್ಕೆ ಬದಲು ಮೈಸೂರು ರಾಜರ ಆಲೋಚನೆಗೆ ತಕ್ಕಂತೆ ದಸರಾ ನಡೀತಾ ಇತ್ತು. ಅದು ನಮ್ಮ ಸ್ಥಳೀಯ ಪಾರಂಪರಿಕ ಒಂದು ದಸರಾವಾಗಿ ನಡೀತಾ ಇತ್ತು. ಒಮ್ಮೆ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನಕ್ಕೆ ಬಂದ ಮೇಲೆ ಇಲ್ಲಿ ಏನೇ ನಡೆದರೂ ಪ್ರತಿಯೊಂದು ಕೂಡ ಬ್ರಿಟಿಷರ ಒಪ್ಪಿಗೆಯ ಮೇಲೆ ನಡಿಬೇಕು. ನಮ್ಮಲ್ಲಿ ಕೆಲವರು ಭಾಳ ತಪ್ಪು ತಿಳುವಳಿಕೆಯಿಂದ ಕೆಲವು ಹೇಳಿಕೆಗಳನ್ನು ಕೊಡ್ತಾರೆ. ಮೈಸೂರು ಮಹಾರಾಜರು ಸರ್ವ ಸ್ವತಂತ್ರರಾಗಿರಲಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ರಾಜರು ಅಂತ ನೇಮಕ ಹೊಂದಿದ್ರೂ ಕೂಡ ಇಲ್ಲಿ ಒಂದು ಸಣ್ಣ ಕಡ್ಡಿಯನ್ನು ಎತ್ತಿಡಬೇಕಾದ್ರೂ ಅವರು ಬ್ರಿಟಿಷರ ಪರವಾಗಿ ಇಲ್ಲೊಬ್ಬ ಏಜೆಂಟ್ ಇದ್ದ, ರೆಸಿಡೆಂಟ್ ಅಂತೇಳಿ ಕರಿತಾಯಿದ್ರು. ಆ ರೆಸಿಡೆಂಟ್ ಗಮನಕ್ಕೆ ತಂದು ಇವರು ಏನು ಬೇಕಾದರೂ ಏನು ಮಾಡಬೇಕಾದ್ರೂ ಅವರ ಅನುಮತಿಯನ್ನು ಪಡ್ಕೋಬೇಕಿತ್ತು. ಆ ಬ್ರಿಟಿಷ್ ರೆಸಿಡೆಂಟ್ ಯಾರು ಅಂದರೆ ಅವನು ಅಂದಿನ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಿದ್ದಂಥ ಬ್ರಿಟಿಷ್ ಸರ್ಕಾರದ ಇಡೀ ಭಾರತ ದೇಶವನ್ನು ನಿಯಂತ್ರಣ ಮಾಡ್ತಿದ್ದಂಥ ಗವರ್ನರ್ ಜನರಲ್ ಅಂತ ಕರಿತೀವಿ. ಆವತ್ತಿನ ಗವರ್ನರ್ ಜನರಲ್ ಹೆಡ್ ಕ್ವಾರ್ಟರ್ಸ್ ಇದ್ದಿದ್ದು ಕಲ್ಕತ್ತಾ, ಅಂದರೆ ನಮ್ಮ ಭಾರತ ದೇಶದ ಅಂದಿನ ರಾಜಧಾನಿ. 1911ರವರೆಗೆ ಈ ನಮ್ಮ ಭಾರತ ದೇಶದ ರಾಜಧಾನಿ ಡೆಲ್ಲಿ ಆಗಿರಲಿಲ್ಲ, ಕಲ್ಕತ್ತಾ ಆಗಿತ್ತು. ಕಲ್ಕತ್ತಾದಲ್ಲಿದ್ದ ಅವನು ಅಂದರೆ ಆ ಗವರ್ನರ್ ಜನರಲ್ಲು ಮೈಸೂರಿನಲ್ಲಿದ್ದಂಥ ಬ್ರಿಟಿಷ್ ರೆಸಿಡೆಂಟನ್ನು ಕಂಟ್ರೋಲ್ ಮಾಡ್ತಿದ್ದ. ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ರಾಜರು ಏನು ಮಾಡಬೇಕಾದ್ರೂ ರೆಸಿಡೆಂಟ್ ಪರ್ಮಿಷನ್ ತೊಗೋಬೇಕಿತ್ತು. ಆ ಬ್ರಿಟಿಷ್ ರೆಸಿಡೆಂಟ್ ಪರ್ಮಿಷನ್ ಕೊಡಬೇಕಾದ್ರೆ ಗವರ್ನರ್ ಜನರಲ್ ಪರ್ಮಿಷನ್ ತೊಗೋಬೇಕಿತ್ತು. ಆ ಗವರ್ನರ್ ಜನರಲ್ಲು ಈ ರೀತಿಯ ಕೆಲವೊಂದು ದೊಡ್ಡ ಬದಲಾವಣೆಗಳೇನಾದರೂ ಬೇಕು ಅಂದಾಗ ಆತ ಇಂಗ್ಲೆಂಡಿನ ಇಂಡಿಯಾ ಸೆಕ್ರೆಟ್ರಿ ಅಂತ ಒಬ್ಬ ಇದ್ದ ಇಂಗ್ಲೆಂಡ್ ಸರ್ಕಾರದಲ್ಲಿ. ಆ ಇಂಡಿಯಾದ ಎಲ್ಲ ವ್ಯವಸ್ಥೆಗಳನ್ನು ಅವನು ನೋಡ್ಕೊಳ್ತಾ ಇದ್ದ. ಆ ಇಂಡಿಯಾ ಸೆಕ್ರೆಟ್ರಿ ಅನುಮತಿಯನ್ನು ಗವರ್ನರ್ ಜನರಲ್ ಪಡ್ಕೋಬೇಕಿತ್ತು. ಆ ಇಂಡಿಯಾ ಸೆಕ್ರೆಟ್ರಿನೂ ಕೂಡ ಅನುಮತಿಯನ್ನು ಕೊಡಬೇಕಾದ್ರೆ ಅಲ್ಲಿನ ಇಂಗ್ಲೆಂಡ್ ಸರ್ಕಾರದ ಕ್ಯಾಬಿನೆಟ್ ಸೆಕ್ರೆಟ್ರಿ ಪರ್ಮಿಷನ್ ತೊಗೋಬೇಕಿತ್ತು. ಆ ಕ್ಯಾಬಿನೆಟ್ ಸೆಕ್ರೆಟ್ರಿ ಏನಾದರೂ ಅನುಮತಿ ಕೊಡಬೇಕು ಅಂದರೆ ಅವನು ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ಪರ್ಮಿಷನನ್ನು ತೊಗೋಬೇಕಿತ್ತು. ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟ್ರು ಪರ್ಮಿಷನನ್ನು ಕೊಡಬೇಕು ಅಂದರೆ ಅದು ಅವರ ರಾಜರ ಗಮನಕ್ಕೂ ಅಥವಾ ರಾಣಿ ಗಮನಕ್ಕೂ ಹೋಗಬೇಕಿತ್ತು. ಅಂದರೆ ಅರ್ಥ ಇಂಗ್ಲೆಂಡ್ ದೇಶದ ರಾಜ ಅಥವಾ ರಾಣಿ, ಆ ಕಾಲದಲ್ಲಿ ವಿಕ್ಟೋರಿಯಾ ರಾಣಿ ಇದ್ಲು ಅನಿಸುತ್ತೆ, ಆಕೆ ಅನುಮತಿಯನ್ನು ಇಂಗ್ಲೀಷ್ ಪ್ರೈಮ್ ಮಿನಿಸ್ಟ್ರಿಗೆ, ಬ್ರಿಟನ್ ಪ್ರೈಮ್ ಮಿನಿಸ್ಟ್ರಿಗೆ ಕೊಡ್ತಾಯಿದ್ಲು. ಆ ಪ್ರೈಮ್ ಮಿನಿಸ್ಟ್ರು ಅಲ್ಲಿನ ಇಂಡಿಯಾ ಸೆಕ್ರೆಟ್ರಿಗೆ ಅನುಮತಿಯನ್ನು ಕೊಡ್ತಿದ್ದ. ಆ ಇಂಡಿಯಾ ಸೆಕ್ರೆಟ್ರಿ ಅನ್ನೋನು ನಮ್ಮ ಭಾರತದ ಗವರ್ನರ್ ಜನರಲ್ ಕಲ್ಕತ್ತಾದಲ್ಲಿದ್ನಲ್ಲ ಅವನಿಗೆ ಅನುಮತಿಯನ್ನು ಕೊಡ್ತಿದ್ದ. ಗವರ್ನರ್ ಜನರಲ್ ಬಂದು ಈ ನಮ್ಮ ಮೈಸೂರಿನಲ್ಲಿದ್ದಂಥ ರೆಸಿಡೆಂಟ್ಗೆ ಅನುಮತಿಯನ್ನು ಕೊಡ್ತಿದ್ದ. ಆ ರೆಸಿಡೆಂಟ್ ಅನ್ನೋನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಅನುಮತಿಯನ್ನು ಕೊಡ್ತಿದ್ದ. ಅಂದರೆ 4-5 ಘಟ್ಟದಲ್ಲಿ ಇಲ್ಲಿ ಅಧಿಕಾರ ಚಲಾವಣೆ ಆಗ್ತಿತ್ತು. ಹೀಗಾಗಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಥವಾ ಮೈಸೂರು ಸಂಸ್ಥಾನವನ್ನು ಆಳಿದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರದ ಎಲ್ಲ ರಾಜರು ಕೂಡ ಬ್ರಿಟಿಷ್ ಸರ್ಕಾರದ ಅಡಿನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಹೀಗಾಗಿ ನಮ್ಮ ಆಡಳಿತದಲ್ಲಿ ಹಲವಾರು ಬದಲಾವಣೆಗಳು, ನಮ್ಮ ಸಂಪ್ರದಾಯದಲ್ಲಿ ಹಲವಾರು ಬದಲಾವಣೆಗಳು, ಧಾರ್ಮಿಕ ವಿಚಾರಗಳನ್ನು ಬಿಟ್ಟಂತೆ ಮಿಕ್ಕ ಎಲ್ಲ ವಿಷಯದಲ್ಲೂ ಕೂಡ ಬ್ರಿಟಿಷರ ಪ್ರಭಾವವನ್ನು ನಾವು ಎದ್ದು ಕಾಣ್ತೇವೆ, ಅಲ್ಲಿ ಎದ್ದು ಕಾಣಿಸುತ್ತೆ. ಸೊ ಹೀಗಾಗಿ ಬ್ರಿಟಿಷರ ಕೈ ಕೆಳಗಡೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಜಯಚಾಮರಾಜೇಂದ್ರ ಒಡೆಯರ್ವರೆಗೆ ಎಲ್ಲರೂ ಕೂಡ ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರ ಜೊತೆಗಿನ ಸಂಬಂಧ ಅವಿನಾಭಾವ ಸಂಬಂಧ. ಕೆಲವು ಕಡೆ ಘರ್ಷಣೆಗಳಾಗಿದ್ದಾವೆ, ಕೆಲವು ಕಡೆ ಸಹಕಾರ ಸಿಕ್ಕಿದೆ, ಮತ್ತು ರಕ್ಷಣೆ ಅನ್ನೋದು ಬ್ರಿಟಿಷರಿಂದ ಹೆಚ್ಚಿಗೆ ಸಿಕ್ಕಿದೆ.